ಮತ್ತೆ ಒಂದು 5-6 ನಟರು ಮಾಡ್ತೀನಿ. ರಾಜ್ಕುಮಾರ್ ಅವರು, ಶಂಕರ್ ನಾಗ್ ಅವರು, ಉಪೇಂದ್ರ ಅವರು, ಅಂಬರೀಷ್ ಅವರು ಬಂದರೆ ಯಾವ ರೀತಿ ಮಾತಾಡ್ತಾರೆ ಅಂದರೆ, ಮೊದಲನೇದಾಗಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರೇನೋ ಇದಕ್ಕೆ ಬಂದರೆ, ಅಭಿಮಾನಿ ನೋಡಿ ನಮಸ್ಕಾರ. ಖಂಡಿತವಾಗ್ಲೂ ನೀವೆಲ್ಲ ಕೂತ್ಕೊಂಡು ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ನಮ್ಮ ಅಮ್ಮನ ಆಶ್ರಯ ಚಾರಿಟೇಬಲ್ ಟ್ರಸ್ಟ್ ಅವರು, ನಮ್ಮ ಸುಧಾಮ್ ಅವರು ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಎಲ್ಲ ಗಾಯಕರಿಗೆ ನಮಸ್ಕಾರ ಕಣ್ರಪ್ಪ. ಖಂಡಿತವಾಗ್ಲೂ ನಮಸ್ಕಾರ. ಚಪ್ಪಳೆ ಬೇಡವಾ? ಅಕಸ್ಮಾತ್ಗೆ ನಮ್ಮ NS ರಾವ್ ಹೋಗ್ಬಿಟ್ರೆ ಯಾವ ರೀತಿ ಮಾತಾಡ್ತಾರೆ ಅಂದ್ರೆ, ಇಲ್ಲ ಇವಾಗ ಬರ್ತೀನಿ ನೋಡ್ರಪ್ಪ, ಅಮರ ಆಶ್ರಯ ಚಾರಿಟೇಬಲ್ ಟ್ರಸ್ಟ್ ಅವರು ಒಂದು ಕಾರ್ಯಕ್ರಮ ಮಾಡ್ತವ್ರೆ. ನಮ್ಮ ಸುಧಾಮ್ ಅವರು ಒಯ್ಯಪ್ಪ ಇಲ್ಲ ಅಕಸ್ಮಾತಾಗಿ ನಮ್ಮ ಬಾಲಕೃಷ್ಣ ಅವ್ರು ಬಂದ್ಬಿಟ್ರೆ ಯಾವ ರೀತಿ ಮಾತಾಡ್ತಾರೆ, ನಮಸ್ಕಾರ ಸುಧಾಮ್ ಅವ್ರೆ, ನಮಸ್ಕಾರ, ಚೆನ್ನಾಗಿದ್ದೀರಾ? ರವೀಣ್ ಅವ್ರೆ, ಏನಾಡ್ಬಿಟ್ರೆ ದುಡ್ಡು ಇದ್ರೆ ಜಗವಲ್ಲ ಆಡ್ನ, ಚೆನ್ನಾಗಿ ಆಡ್ದೆ ಬಿಡಪ್ಪ, ಬರ್ಲಾ ಬರ್ತೀನಪ್ಪ. ಅಕಸ್ಮಾತಾಗಿ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಬಂದ್ರೆ ಯಾವ ರೀತಿ ಮಾತಾಡ್ತಾರೆ, I like it. ಕೊಂಡಿ ಎಂಬುದು ಕನಕನ ಗಿಂಡಿ ಎಲ್ಲ ಕಾಥ. ಆ ಕೊಂಡಿ ಎಂಬ ಗಿಂಡಿ ತೆರೆಯಲು ಕನಕದ ಬೇಕಿಲ್ಲ. ರವಿ ಅಣ್ಣನ ಯುವಕನ ಏನಲ್ಲ, ಸುವರ್ಣನ ಸಂಘವು ಸಾಲಲ್ಲ. ಮೇಗುತ್ತಾರೆ ಕಲಗಗಳು ಬರೋದು ಕಾರ್ಯಕ್ರಮ ಮಾಡ್ತಾರೆ. I like it ಸುಗಮ, I like it. ಅಕಸ್ಮಾತಾಗಿ ಕಲ್ಪನಾ ಅವ್ರದ್ದು ಮಾತಾಡ್ತೀನಿ. ಕಲ್ಪನಾ ಅವರು, ಎಲ್ಲರೂ ಚೆನ್ನಾಗಿದ್ದೀರಪ್ಪ. ನಮ್ಮ ಡಾಕ್ಟರ್ ನೋಡಿ ತುಂಬಾ ಖುಷಿ ಆಯ್ತು ನನಗೆ. ಯಾಕಂದ್ರೆ ಮೆಲುಗುತ್ತಾರೆ ಆರೋಗ್ಯ ಕ್ಲಬ್ನವರು ನನ್ನ ಹೆಸರನ್ನು ಹಾಕೊಂಡಿದ್ದಾರೆ, ನನ್ನ ಫೋಟೋನ ಹಾಕೊಂಡಿದ್ದಾರೆ. ಖಂಡಿತವಾಗ್ಲೂ ನನಗೆ ಖುಷಿ ಆಗ್ತಿದ್ದಪ್ಪ. ನಾನು ಬರ್ತೀನಿಪ್ಪ, ಬರ್ತೀನಿ. ಥ್ಯಾಂಕ್ ಯು. ಖಂಡಿತವಾಗಿ ಅಕಸ್ಮಾತಾಗಿ ನಮ್ಮ ಜಗ್ಗೇಶ್ ಬಂದ್ರೆ ಹೋಯ್ತಲ್ಲ ಪಕಡಿದೀಮ್ಮ, ಚೀಟಿ ಹಾಕಿದ್ದಾನೆ ಒಳಗೆ. ಹಾಗೆ ನಮ್ಮ ಸರ್ ಆಡಿದ್ರಿ. ಸೊ ಎಲ್ಲರೂ ಕಲಾವಿದರು ಚೆನ್ನಾಗಿ ಆಡ್ತಾ ಇದ್ದೀರಾ, ಇನ್ನೂ ಚೆನ್ನಾಗಿ ಆಡಿ ಅಂತ ಕೇಳ್ಕೊಡ್ತೀನಿ. ಏನ್ ಮೇಡಮ್ 2 ಸರಿ ಬರ್ತಾ ಇರಿ ವೇದಿಕೆಗೆ? ನಾನು